ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಅಖಿಲ ಭಾರತ ಬಂದ್ ಮಾಡ್ತಿದ್ದಾರೆ. ಯಾಕೆ ಏನು ಅಂತ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಅರ್ಧ ನೋಡಿದ್ರೆ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಮಾಹಿತಿ ಅರ್ಥ ಆಗಲ್ಲ. ವಿಡಿಯೋ ಕೊಂಡ್ತನಕ ನೋಡಿ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಗುರುವಾರ ದಿನ ಅಖಿಲ ಭಾರತ ಬಂದ್ ಆಗ್ತಾ ಇದೆ. ಅದರಲ್ಲಿ ಕೂಡ ನಮ್ಮ ಒಂದು ಕರ್ನಾಟಕ ರಾಜ್ಯ ಕೂಡ ಬಂದ್ ಆಗತ್ತೆ. ಭಾರತ್ ಬಂದ್ ಅಂದ್ರೆ ಮುಗಿತು, ಕರ್ನಾಟಕ ರಾಜ್ಯ ಕೂಡ ಬಂದು, ಅದ ನಂತರ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲಾ ಜಿಲ್ಲೆಗಳು ಬಂದು, ಮತ್ತು ಅಂಗಡಿ, ಅದ ನಂತರ ಉಳಿದಂತ ಪದಾರ್ಥ ಅದು ಇದು ಎಲ್ಲ ಕೂಡ ಬಂದಿರತ್ತೆ. ಯಾಕೆ ಏನು ಅಂತ ಒಂದೊಂದ ತಿಳಿಸ್ಕೊಡ್ತಾನೆ. ಈಗ ಚರ್ಚೆ ಕೂಡ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಗುರುವಾರ ಭಾರತ್ ಬಂದು ಪ್ರತಿಭಟನೆ ಅಂದ್ರೆ 25 ಕೋಟಿಗೂ ಅತಿ ಹೆಚ್ಚು ಜನರು ಇದಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಭಾರತವನ್ನ ಬಂದ್ ಮಾಡ್ಲೇಬೇಕು, ಬಂದ್ ಮಾಡೈತಿ ಅಂತ ಹೇಳಿ ಸಜ್ಜಾಗಿ ಸುಮಾರು 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, ಎಷ್ಟು ಹೇಳಿ 25 ಕೋಟಿಗಿಂತ ಅಧಿಕ ಹೆಚ್ಚು ಜನರು ಇದಕ್ಕೆ ಸಜ್ಜಾಗಿ ಈಗ ರೋಡದಲ್ಲಿ ಕೂಡ ನಿಂತಿರಬಹುದು. ಕೆಲವು ಜನ ಇವತ್ತು ನೋಡ್ತಾ ಇದ್ರೆ ಇವತ್ತು ಎಲ್ಲ ಒಂದು ಬಂದಿರಬಹುದು. ಅಂದ್ರೆ ಬುಧವಾರ ದಿನ ಈ ಒಂದು ವಿಡಿಯೋ ಮಾಡ್ತಾ ಇರೋದು, ಇವತ್ತೇ ಅಪ್ಲೋಡ್ ಮಾಡಿದ್ರೆ ಅದೇ ಒಂದು ಕಾರಣಕ್ಕಾಗಿ ಇವತ್ತು ಕೂಡ ಬಂದಿರತ್ತೆ ಮತ್ತು ನಾಳೆ ಕೂಡ ಬಂದಿರತ್ತೆ. ಅದಕ್ಕೆ ಏನು ಅಂತ ನೋಡಿ. ಇಲ್ಲಿ ಬ್ಯಾಂಕಿಂಗು, ವಿಮೆ, ಅದ ನಂತರ ಅಂಚೆ, ಕಲ್ಲಿದ್ದಲು, ಗಣಿಗಾರಿಕೆ, ಹೆದ್ದಾರಿಗಳು ಮತ್ತು ನಿರ್ಮಾಣ ವಲಯದಲ್ಲಿ ಕೆಲಸ ಮಾಡುತ್ತಿರುವಂತ 25 ಕೋಟಿಗಿಂತ ಅಧಿಕ ಹೆಚ್ಚು ಜನರು ಕೂಲಿ ಕಾರ್ಮಿಕರು. ಅಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ನಿಮಗೆ ಸೌಲಭ್ಯ ಸಿಗ್ಬೇಕಂದ್ರೆ ಹೋರಾಟ ಮಾಡ್ಬೇಕು. ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಎಲ್ಲ ಒಂದು ವಿಡಿಯೋದಲ್ಲಿ. ಯಾವ್ದಾದ್ರು ಒಂದು ಸಿಗ್ಬೇಕಂದ್ರೆ ಕೂಡ ಹೋರಾಟ ಮಾಡ್ಬೇಕು. ರಾಜಕಾರಣಿಗಳು ಹಾಗಲ್ಲ, ಅವ್ರು ಏನ್ ಮನಸ್ಸು ಮಾಡ್ತಾರಲ್ಲ, ಈ ಒಂದು ಬಡದು ಜನರಿಂದ ಇಸ್ಕೋತಾರ ಹೊರತು ಜನರಿಗೆ ಯಾವುದೇ ರೀತಿಯಾಗಿ ಕೊಡೋದಿಲ್ಲ. ಈ ರೀತಿಯಾಗಿ ಪರಿಸ್ಥಿತಿ ಆಗ್ತಾ ಇದೆ. ಕಾನೂನಲ್ಲಿರುವಂತ ಸರಿಯಾಗಿ ನಿಯಮಗಳ ಅನುಸಾರವಾಗಿ ಸೌಲಭ್ಯ ಕೊಡೋದಿಲ್ಲ. ಸರ್ಕಾರದಿಂದ ಕೊಡುವಂತ ಯಾವುದೇ ರೀತಿಯಾಗಿ ಸೌಲಭ್ಯ ಈ ಒಂದು ಕಾರ್ಮಿಕರಿಗೆ ಸಿಗೋದಿಲ್ಲ. ಅದನ್ನ ಪಡ್ಕೋಬೇಕಂತ ಹೇಳಿನೇ ಈ ಒಂದು ಕಾರ್ಮಿಕರು ಈಗ ಸ್ಟ್ರೈಕ್ ಮಾಡ್ತಿದ್ದಾರೆ, ಭಾರತವನ್ನ ಬಂದ್ ಮಾಡ್ತಿದ್ದಾರೆ. ಈಗ ಮೇ ತಿಂಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಅನ್ನ ಹರಿದಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಒಳಗಡೆ ಏನ್ ಕೊಟ್ಟರು ಗೊತ್ತಿಲ್ಲ, ಅದನ್ನ ನ್ಯೂಸ್ ಅನ್ನ ಮುಗಿಸ್ಬಿಟ್ರು. ಈಗ ಮತ್ತೆ ಈ ಒಂದು ದಾರಿಗೆ ಇಳಿತಾ ಇದ್ದಾರೆ ಎಲ್ಲ ಒಂದು ಕೂಲಿ ಕಾರ್ಮಿಕರು. ಈಗ ನೋಡ್ಬೇಕು ಬಂದ್ ಆಗುತ್ತೋ ಇಲ್ಲ ಅಂತ ಕಾದ್ ನೋಡ್ಬೇಕಾಗಿದೆ. ನೋಡಿ, ಆಗಲೇ ತಿಳಿಸ್ಕೊಟ್ಟಿರುವಂತೆ ಈ ಒಂದು ಎಲ್ಲ ಒಂದು ವರ್ಗದವರು ಬಂದ್ ಮಾಡ್ತಿದ್ದಾರೆ. ಕಾರ್ಮಿಕರ 10 ಸಂಘಟನೆಗಳು ಇದಕ್ಕೆ ಸಜ್ಜಾಗಿ ನಿಂತಿದೆ ಮತ್ತು ಅವುಗಳು ಸಹವರ್ತಿ ಸಂಘಟನೆ ಕೂಡ ವೇದಿಕೆಗೆ ಬಂದ್ ನಿಂತಿದ್ದಾವೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರವು ಕಾರ್ಮಿಕರ ವಿರೋಧಿ, ರೈತ ವಿರೋಧಿ, ರಾಷ್ಟ್ರ ವಿರೋಧಿ, ಅದ ನಂತರ ಕಾರ್ಪೊರೇಟರ್ ಪರವಾಗಿ ನೀತಿಗಳನ್ನ ಅನುಸರಿಸುತ್ತಿದೆ ಎಂದು ಆರೋಪಿಸಿದೆ. ಇದನ್ನ ವಿರೋಧಿಸಿ ವೇದಿಕೆ ಭಾರತ ಬಂದ್ಗೆ ಕರೆ ನೀಡಿದ್ದಾರೆ. ಅಂದ್ರೆ ಈ ಒಂದು ಕೇಂದ್ರ ಸರ್ಕಾರ ನಮ್ಮ ಒಂದು ಭಾರತದ ವಿರೋಧಿ, ಅದ ನಂತರ ಕೇಂದ್ರ ಸರ್ಕಾರ ಕಾರ್ಮಿಕರ ವಿರೋಧಿ, ರೈತರ ವಿರೋಧಿ, ರಾಷ್ಟ್ರದ ವಿರೋಧಿ, ಕಾರ್ಪೊರೇಟರ್ ಪರವಾಗಿ ನಿಲ್ಲತ್ತೆ. ಈ ರೀತಿಯಾಗಿ ಮಾಡ್ಕೊಂಡು ಇದನ್ನೆಲ್ಲ ಭಾರತ ಒಂದಾಗಬೇಕು, ಎಲ್ಲ ಒಂದು ಕಾರ್ಮಿಕರಿಗೆ ಎಲ್ಲ ಸೌಲಭ್ಯ ಸಿಗ್ಬೇಕಂತೇಳಿ ರೋಡ್ಗೆ ಇಳಿತಿದ್ದಾರೆ, ಸ್ಟ್ರೈಕ್ ಮಾಡ್ತಿದ್ದಾರೆ. ಅದ ನಂತರ ರಾಷ್ಟ್ರವ್ಯಾಪ್ತಿ ಸಾರ್ವತ್ರಿಕ ಮುಷ್ಕರಕ್ಕೆ ಭಾರಿ ಯಶಸ್ಸು ದೊರಕಿಕೊಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಷ್ಕರದಲ್ಲಿ 25 ಕೋಟಿ ಅತಿ ಹೆಚ್ಚು ಜನರು ಕಾರ್ಮಿಕರು ಭಾಗವಹಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಾರ್ಮಿಕರು ಈಗ ಕರ್ನಾಟಕ ರಾಜ್ಯದಲ್ಲಿ ಪರಿಸ್ಥಿತಿ ಹೇಗಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ. ರೈತರಿಗೆ ಸರಿಯಾಗಿ ಬೆಲೆಗೆ ನ್ಯಾಯ ಸಿಗ್ತಾ ಇಲ್ಲ. ಆ ಒಂದು ರೈತರು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ. ಆದ್ರೆ 100 ಜನ ರೈತರಿಗೆ ಕಾಪಾಡೋ ಸಲುವಾಗಿ, ಅಂದ್ರೆ 100 ಜನ ರೈತರು ಇದ್ದಿದೆ ಅಂದ್ರೆ ರೋಡ್ ಮೇಲೆ, ಅದಕ್ಕೆ ಸುಮಾರು 2,000 ಗಟ್ಟಲೆ ಪೊಲೀಸರನ್ನ ನೇಮಕಾತಿ ಮಾಡಿರ್ತಾರೆ. ಇದು ನೋಡಿ ಎಲ್ಲಿ ಬರ್ತಾ ಇದೆ ನಮ್ಮ ಒಂದು ಭಾರತದ ಸರ್ಕಾರ, ನಮ್ಮ ಒಂದು ಕರ್ನಾಟಕ ಸರ್ಕಾರ ಅಂತ ಹೇಳಿ ವಿಚಾರ ಮಾಡಿ. ಅನ್ನ ಕೊಡುವಂತ ರೈತ ಅವರಿಗೆ ಒಂದು ತೊಂದರೆ ಆದ್ರೆ ಪಾಪ ಆ ಒಂದು ರೈತರು ಎಲ್ಲಿ ಹೋಗ್ಬೇಕು ಹೇಳಿ. ಇದಕ್ಕೆಲ್ಲ ಅನ್ಯಾಯ ಮಾಡ್ತಾ ಇರೋದು ಈ ಒಂದು ರೈತರು. ನೋಡಿ ಸ್ನೇಹಿತರೆ, ಒಂದು ಮಾತನ್ನ ತಿಳಿಸ್ಕೊಡ್ತಾನೆ. ವೋಟ್ ಹಾಕಿದವ್ರು ನಾವು, ಅವ್ರಿಗೆ ಗೆಲ್ಲಿಸಿರೋದು ನಾವು, ಅದ ನಂತರ ನಾವು ಕೊಟ್ಟಿರುವಂತ ಟ್ಯಾಕ್ಸ್ ಅನ್ನ ತಿಂತಾ ಇರೋರು ಅವರು. ಅರ್ಥ ಮಾಡ್ಕೊಳ್ಳಿ, ನಾವು ಕೊಡುವಂತ ಟ್ಯಾಕ್ಸ್ ಅನ್ನ ಅವ್ರು ತಿಂತಾರೆ, ಅವರೊಂದು ಮನೆ ಉದ್ಧಾರಕ್ಕಾಗಿ ಮಾಡ್ಕೋತಾರೆ. ನಾವೇ ಅವ್ರಿಗೆ ವೋಟ್ ಹಾಕ್ಲಿಲ್ಲ ಅಂದ್ರೆ, ಅದ ನಂತರ ನಾವೇ ಒಂದು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಇವ್ರು ಎಲ್ಲಿಂದ ದುಡ್ಡು ತೊಗೊಂಬರ್ತಾರೆ? ನೀವೇ ವಿಚಾರ ಮಾಡಿ. ಎಲ್ಲಿಂದ ದುಡ್ಡು ತೊಗೊಂಬರ್ತಾರೆ? ಒಂದು ದೊರಡೆ ಮಾಡ್ಬೇಕು, ಇಲ್ಲ ಅಂದ್ರೆ ತುಡುಗು ಮಾಡ್ಬೇಕು, ಕಳತನ ಮಾಡ್ಬೇಕು. ಈಗಲಾದ್ರೂ ಮಾಡ್ತಾರ ಬಿಡಿ, ರಾಜಕಾರಣ ಅವರೇ ಆಗಿದ್ದಾರೆ ಎಲ್ಲರೂ. ಅದ ನಂತರ ಈ ಒಂದು ಪೊಲೀಸನವ್ರಂತ್ರ ಮುಗ್ದ ಹೋಯ್ತು. ರಾಜಕಾರಣದವ್ರು ಬಾಲ ಯಾವ ರೀತಿಯಾಗಿ ಇರುತ್ತಲ್ಲ ಅವ್ರ ಜೊತೆ ಅವ್ರ ಮಾತು ಕೇಳ್ಕೊಂಡು ಇರ್ತಾರೆ ಅವರು. ಈಗ ಪಾಪ ಬಡವರಿಗೆ ಅನ್ಯಾಯ ಆಗ್ತಾ ಇರತ್ತೆ, ಅವರಿಗೆ ನ್ಯಾಯ ದೊರಕಿಸಲ್ಲ. ಅವರು ಪಾಪ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಮುಗ್ದ ಹೋಯ್ತು. 1,000ನೋ 2,000 ಗಟ್ಟಲೆ ಲಂಚ ತಗೋತಾರೆ ಈ ಒಂದು ಪೊಲೀಸನವರು. ಇವ್ರಿಗಂತೂ ನಾಚಿಕೆ ಅಂತೂ ಇಲ್ವೇ ಇಲ್ಲ. ಯಾವ ರೀತಿಯಾಗಿ ಸಮಾಜ ಬೈತಿದ್ರು ಕೂಡ ಇವ್ರಿಗೆ ನಾಚಿಕೆ ಇಲ್ಲ, ಮರ್ಯಾದೆ ಇಲ್ಲ. ಒಂದು 100 ರೂಪಾಯಿಗೆ 500 ರೂಪಾಯಿ ಫೈನ್ ಕೊಟ್ಟೋ ಬದಲಿಗೆ ಒಂದು 100 ರೂಪಾಯಿ ಕೊಟ್ಟಂದ್ರೆ ಮುಗಿಯಿತು. ಶಾಪಿಂಗದಲ್ಲಿ ಬಿಟ್ಟು ಬಿಡ್ತಾರೆ ಪೊಲೀಸನವರು. ಬೇಕಾದ್ರೆ ನಿಮ್ಗೆ ಗೊತ್ತಿರತ್ತೆ, ನಾನಿಂದೆಲ್ಲ ಹೇಳ್ಕೊತ ಕೂತ್ರೆ ಮತ್ತೆ ನನ್ನ ಮೇಲೆನೆ ನೋಟಿಸ್ ಬರ್ಬೋದು. ಯಾಕಂದ್ರೆ ಈಗ ಸತ್ಯ ಯಾರು ಹೇಳ್ತಾರಲ್ಲ ಅವ್ರಿಗೆ ನ್ಯಾಯ ಇಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಸುಳ್ಳು ಹೇಳ್ತಾ ಅಂದ್ರೆ ಮುಗಿಯಿತು. ನಿಮ್ಮಿಂದ 100 ಜನನೋ 2,000
ಅಥವಾ 1 ಲಕ್ಷ ಜನ ಇರ್ತಾರೆ ನಿಮ್ಮ ಬೆನ್ನ ಹಿಂದೆ. ಅದೇ ಸತ್ಯ ಏನಾದ್ರು ಹೇಳಕ್ ಹೋತಂದ್ರೆ ಮುಗಿಯಿತು, ಅವನನ್ನ ಯಾವಾಗ ಮುಗಿಸ್ಬೇಕು, ಅದ ನಂತರ ಯಾವಾಗ ಅವನನ್ನ ಲಂಚ ಕೊಟ್ಟು ಬೀದಿಯಲ್ಲಿ ನಿಲ್ಲಿಸ್ಬೇಕು, ಅದ ನಂತರ ಯಾವಾಗ ಅವನನ್ನ ವಿಡಿಯೋ ಎಲ್ಲ ಡಿಲೀಟ್ ಮಾಡಿಸ್ಬೇಕು, ಈ ರೀತಿಯಾಗಿ ಸರ್ಕಾರ ಆಗ್ತಾ ಇದೆ. ಇದ್ರ ಬಗ್ಗೆ ನೋಡಿ, ಈಗ ಕರ್ನಾಟಕ ರಾಜ್ಯ ಏನಾದ್ರೂ ಅನುಕೂಲ ಪಡಿಬೇಕಂದ್ರೆ ಭಾರತದಲ್ಲಿ ಈಗ ಸ್ಟ್ರೈಕ್ ಅನ್ನ ಮಾಡುವಂತ ಪರಿಸ್ಥಿತಿ ಬರ್ತಾ ಇದೆ. ಅದು ಇವತ್ತು ನಾಳೆ ನಡೀತಾ ಇದೆ. ಇದಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕು. ಯಾಕಂದ್ರೆ ಪಾಪ ಕೂಲಿ ಕಾರ್ಮಿಕರಿಗೆ ಉಪಯೋಗ ಆಗತ್ತೆ. ಎಲ್ಲರೂ ಬಂದ್ ಮಾಡ್ಲೇಬೇಕು. ಈಗ ಬಂದ್ ಮಾಡ್ತಾನೆ ಅಂತೇಳಿ ಕರೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಬಂದಿರತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಂದಾದ್ರೂ ಆಗಬಹುದು. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ನ ತಿಳಿಸಿ. ಇದ್ರ ಜೊತೆ ಮೇ ತಿಂಗಳಲ್ಲಿ ಕೂಡ ಇದೇ ರೀತಿಯಾಗಿ ಆಗಿತ್ತು. ಈಗ ಕಾಂಗ್ರೆಸ್ಸಿನ ಅಮಿಜಿತ್ ಕೌರ ಅವರು ಹೇಳಿಕೆ ಕೊಟ್ಟಿದ್ದಾರೆ.